ಅಭಿಪ್ರಾಯವನ್ನ ಡಿಕೆ ಜೊತೆ ಹಂಚಿಕೊಂಡ್ರು ಕೂಡ ಪಟ್ಟು ಬಿಡದೆ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ. ಇನ್ನು ವಿರೋಧದ ನಡುವೆ ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ರಾಯಭಾರಿ. ನಟಿ ತಮನ್ನಾನೇ ರಾಯಭಾರಿಯಾಗಿ ಆಯ್ಕೆ ಮಾಡಿದ ಹೇಗೆ ರಾಜ್ಯ ಸರ್ಕಾರ? ತಮನ್ನಾ ಭಾಟಿಯಾನ 2 ವರ್ಷಗಳ ಅವಧಿಗೆ ಪ್ರಚಾರ ರಾಯಭಾರಿಯನ್ನಾಗಿ ನೇಮಕ. ಈ ಹಿಂದೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ನೇಮಕಕ್ಕೆ ಭಾರಿ ವಿರೋಧವಿತ್ತು. ಕನ್ನಡ ಪರ ಸಂಘಟನೆಗಳ ವಿರೋಧದ ನಡುವೆ ಮೈಸೂರು ಸ್ಯಾಂಡಲ್ಗೆ ಮಿಲ್ಕಿ ಬ್ಯೂಟಿ ಎಂಟ್ರಿ. ಇಂದಿನಿಂದ ನಟಿ ತಮನ್ನಾ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಕಾರ್ಯಾರಂಭಗೊಳ್ಳಲಿದ್ದಾರೆ. ಈ ಹಿಂದೆ ತಮನ್ನಾ ಆಯ್ಕೆ ಮಾಡಿದ್ದಾಗ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದೀಗ 6.20 ಕೋಟಿಗೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮಿಲ್ಕಿ ಬ್ಯೂಟಿ ರಾಯಭಾರಿ. ದೇಶ ವಿದೇಶಗಳಲ್ಲಿ ಮಾರುಕಟ್ಟೆ ವಿಸ್ತರಣೆಗೆ ಅನುಕೂಲ ಅಂತ ಸರ್ಕಾರ ಸ್ಪಷ್ಟನೆ. ವಿರೋಧದ ನಡುವೆಯೂ ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ರಾಯಭಾರಿ. ನಟಿ ತಮನ್ನಾನೇ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದೇಕೆ ರಾಜ್ಯ ಸರ್ಕಾರ? ಸರ್ಕಾರದ ಸ್ವಾಮ್ಯದಲ್ಲಿ ನಡೀತಾ ಇರತಕ್ಕಂತಹ ಮೈಸೂರು ಸ್ಯಾಂಡಲ್ ಸೋಪು ರಾಜರ ಕಾಲದಿಂದಲೂ ಕೂಡ ನಮ್ಮ ನಾಡಿನ ಸೋಪ್ ಆಗಿರ್ತಕ್ಕಂತಹ ಒಂದು ಸೋಪ್ ಫ್ಯಾಕ್ಟರಿ, ಸೋಪ್ ಕಂಪನಿ. ಇನ್ನಿದಕ್ಕೆ ನಿಮಗೆ ಸಿಕ್ಕಿದ್ದು ತಮನ್ನಾನ, ಕನ್ನಡದ ಯಾವ ನಟಿಯರು ಇರಲಿಲ್ವಾ ಅಂಥೇಳಿ ಈ ಹಿಂದೆ ವಿವಾದ ಆಗಿತ್ತು. ಎಂ ಬಿ ಪಾಟೀಲ್ ರವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಆದರೆ ಎಂ ಬಿ ಪಾಟೀಲ್ ಆ ಸಂದರ್ಭದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು. ಸಾಕಷ್ಟು ಬಾರಿ ಕನ್ನಡದ ಹುಡುಗಿಯನ್ನು ಅಪ್ರೋಚ್ ಮಾಡಿದ್ರು ಕೂಡ ಅವರು ಇದರ ರಾಯಭಾರಿ ಆಗೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ರು. ಅವರಿಗೆ ಒಂದು ಕೊಂಬಿರುವಾಗ ನಮಗೆ 2 ಕೊಂಬಿರಬಾರ್ದ ಅಂಥೇಳಿ ಎಂ ಬಿ ಪಾಟೀಲ್ ಆ ಸಂದರ್ಭದಲ್ಲಿ ಕ್ಲಾರಿಟಿ ಕೊಟ್ಟರು. ದೂರದ ಬಾಲಿವುಡ್ನ ನಟಿಯನ್ನು ಕರೆಸಿಕೊಳ್ಬೇಕಾದ ಅವಶ್ಯಕತೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗಿದೆಯಾ? 6.2 ಕೋಟಿ ಹಣ ಕೊಟ್ಟು ಆಕೆಯನ್ನು ಅಂಬಾಸಿಡರ್ ಮಾಡಿ ಸೋಪ್ ನಡೆಸಬೇಕಾ? ಸೋಪ್ ಕಂಪನಿ ಮುಂದುವರಿಬೇಕಾ? ಹೀಗೆ ನಾನಾ ತರಹದಲ್ಲೂ ಕೂಡ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಯಿತು. ಆದರೆ ಈಗ ಅಧಿಕೃತವಾಗಿ ರಾಯಭಾರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಭಾರಿ ವಿರೋಧದ ನಡುವೆಯೂ ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ರಾಯಭಾರಿಯಾಗಿ ಮುಂದುವರಿಯಲಿದ್ದಾರೆ. ನಟಿ ತಮನ್ನಾನೇ ರಾಯಭಾರಿಯಾಗಿ ಆಯ್ಕೆ ಮಾಡಿದ ಯಾಕೆ ಸರ್ಕಾರ ಎನ್ನುವಂತಹ ಪ್ರಶ್ನೆ. ಇನ್ನು ತಮನ್ನಾ ಭಾಟಿಯಾರನ್ನ 2 ವರ್ಷಗಳ ಅವಧಿಗೆ ಪ್ರಚಾರ ರಾಯಭಾರಿಯನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಹಿಂದೆಯೂ ಕೂಡ ಮೈಸೂರು ಸ್ಯಾಂಡಲ್ ಸೋಪಿಗೆ ತಮನ್ನಾ ನೇಮಕಕ್ಕೆ ಭಾರಿ ವಿರೋಧ ಇತ್ತು. ಈಗ ಕನ್ನಡ ಪರ ಸಂಘಟನೆಗಳ ವಿರೋಧದ ನಡುವೆಯೂ ಮೈಸೂರು ಸ್ಯಾಂಡಲ್ಗೆ ಮಿಲ್ಕಿ ಬ್ಯೂಟಿ ಆಯ್ಕೆಯಾಗಿದ್ದಾರೆ. ಇಂದಿನಿಂದ ನಟಿ ತಮನ್ನಾ ಔಪಚಾರಿಕ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಹಿಂದೆ ತಮನ್ನಾ ಆಯ್ಕೆ ಮಾಡಿದಾಗ ವಿರೋಧತೆಗಳಿತ್ತು. ಆದರೂ ಕೂಡ ಅದರೆಲ್ಲದರ ನಡುವೆ ಇದೀಗ 6.20 ಕೋಟಿಗೆ ಮೈಸೂರು ಸ್ಯಾಂಡಲ್ ಸೋಪಿಗೆ ಮಿಲ್ಕಿ ಬ್ಯೂಟಿ ರಾಯಭಾರಿ. ದೇಶ ವಿದೇಶಗಳಲ್ಲಿ ಮಾರುಕಟ್ಟೆ ವಿಸ್ತರಣೆಗೆ ಅನುಕೂಲ ಅಂತ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.